ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಝಾನ್ಸಿಗೆ ಎಲ್ಲ ನೆನಪು ವಾಪಸ್ ಹೋಯ್ತಾ ಅಥವಾ ರಾಘು ಕೊನೆಗೂ ಝಾನ್ಸಿ ಕುತ್ತಿಗೆಗೆ ತಾಳಿ ಕಟ್ಟೆ ಬಿಟ್ರೆ ಸುಮಿತ್ರ ಅವರು ಝಾನ್ಸಿ ಕಣ್ಣೆದ್ರು ಬಂದೇ ಬಿಟ್ರೆ ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿ ಮತ್ತು ರಾಘು ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ದೇವಸ್ಥಾನದಲ್ಲಿ ತುಳಸಿಯವರು ರಾಘು ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಮುಂದಾಗ್ತಾರೆ. ಆದರೆ ರಾಯ್ ಮತ್ತು ತರುಣ್ ಮಾಡಿದ ಕುತಂತ್ರದಿಂದಾಗಿ ಇಲ್ಲಿ ನಿಜಕ್ಕೂ ರಾಘು ಸೇಫ್ ಆಗ್ತಾರೆ ಅಂತಲೇ ಹೇಳ್ಬೋದು. ರಾಯ್ ರೌಡಿಗಳ ಕೈಗೆ ಸಿಕ್ಕಿ ಬೀಳ್ತಾರೆ. ನಂತರ ಇದ್ರ ಹಿಂದೆ ಇರ್ತಕ್ಕಂಥದ್ದು ಪ್ರಣವ್ ಅಂತ ಕೂಡ ರಾಯ್ಗೆ ಗೊತ್ತಾಗುತ್ತೆ. ನಂತರ ಪ್ರಣವ್ ಇಲ್ಲಿ ರೌಡಿಗಳಿಗೆ ಹೆಲ್ಪ್ ಮಾಡ್ತಿದ್ದೆ ಅಂತ ಹೇಳಿ ರಾಯಿಂದ ತಪ್ಪಿಸ್ಕೋತಾರೆ. ಆದರೆ ನಂತರ ಇಲ್ಲಿ ಸುಮಿತ್ರ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅಂತ ತುಳಸಿಯವರು ಹೇಳ್ತಾರೆ. ಹಾಗಾಗಿ ರೌಡಿಗಳು ತುಳಸಿಯವರ ಮಾತಿನಂತೆ ಸುಮಿತ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಸುಮಿತ್ರ ಅವರು ಅಲ್ಲಿ ಕಸ ಗುಡಿಸ್ತಾ ಇರಬೇಕಿದ್ರೆ ಅವ್ರ ಹತ್ರ ಹೋದಂಥ ರೌಡಿಗಳನ್ನ ನೋಡಿದೆ ಸುಮಿತ್ರ ಅವರು ಬಿಚ್ಚಿಬಿದ್ದು ಪಾಪಿಗಳ ಇಲ್ಲೂ ಕೂಡ ಬಂದ್ಬಿಟ್ರ ಅಂತ ಅವರಿಂದ ತಪ್ಪಿಸ್ಕೊಳ್ಳೋಕೆ ಮುಂದಾಗ್ತಾರೆ. ಆದರೆ ಎಷ್ಟೇ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಕೂಡ ಅವರು ಸಫಲವಾಗೋದಿಲ್ಲ. ರೌಡಿಗಳ ಕೈಗೆ ಸಿಕ್ಕಿ ಬೀಳ್ತಾರೆ. ತುಳಸಿಗೆ ಕಾಲ್ ಮಾಡಿದೆ, ನಮ್ಮ ಹತ್ರ ನೀವು ಹೇಳ್ದಂಥ ಹೆಂಗಸು ಲಾಕ್ ಆಗಿದ್ದಾರೆ ಮೇಡಮ್ ಅಂತ ರೌಡಿಗಳು ಹೇಳಿದಾಗ ಅದನ್ನು ಫೋಟೋ ತೆಗೆದು ಕಳಿಸಿ ಅಂತ ತುಳಸಿ ಹೇಳ್ತಾರೆ. ಹಾಗಾಗಿ ಅವರು ಕೂಡ ಫೋಟೋ ತೆಗೆದು ಕಳಿಸ್ತಾರೆ. ಇತ್ತ ಕಡೆ ಸಂಪತ್ ಕುಮಾರ್ ಬಳಿಗೆ ಹೋದಂಥ ತುಳಸಿ ಅವರು ನೋಡು ಈಗ ಝಾನ್ಸಿ ರಾಘು ಜೊತೆ ಮದುವೆ ಆದರೆ ನಿನ್ನ ಸೊಸೆ ಕತೆ ಮುಗ್ದು ಹೋಗುತ್ತೆ ಅಂತ ಹೇಳಿ ಫೋಟೋವನ್ನು ತೋರಿಸ್ತಾರೆ. ಫೋಟೋವನ್ನು ನೋಡಿದಂಥ ಸಂಪತ್ ಕುಮಾರ್ ಅವರಿಗೆ ಭಯ ಶುರುವಾಗುತ್ತೆ. ಹೇಗಾದರೂ ಮಾಡಿ ಮದುವೆಯನ್ನು ತಡಿಲೇಬೇಕು ಅಂತ ಸಂಪತ್ ಕುಮಾರ್ ನಿರ್ಧಾರ ಮಾಡ್ತಾರೆ. ಇಲ್ಲಿ ಝಾನ್ಸಿಗೆ ಅವಳ ತಾಯಿಯ ಪ್ರೀತಿ ಸಿಗಬೇಕು ಅಂತ ಹೇಳಿ ಯೋಚನೆ ನಿರ್ಧಾರ ಮಾಡಿದಂಥ ಸಂಪತ್ ಕುಮಾರ್ ಅವರು ಇಲ್ಲಿ ಝಾನ್ಸಿ ಕೊರಳಿಗೆ ಇನ್ನೇನು ರಾಘು ತಾಳಿ ಕಟ್ಟಬೇಕು. ಬಟ್ ಅಷ್ಟರಲ್ಲಿ ಇಲ್ಲಿ ಈ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು ಅಂತ ತಾಳಿಯನ್ನು ಕಿತ್ಕೊಂಡು ಬಿಡ್ತಾರೆ. ಏನು ಮಾಡ್ತಿದ್ರ ತಾತ ಅಂತ ಹೇಳಿ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಪ್ರಶ್ನೆ ಮಾಡ್ತಾರೆ. ನಾನು ಕರೆಕ್ಟಾಗಿ ತೀರ್ಮಾನ ತೆಗೆದುಕೋತಾ ಇದ್ದೀನಿ ಅಂತ ಹೇಳಿ ತಾತ ಹೇಳಿದಾಗ ಏನು ಮಾತಾಡ್ತಿದ್ಯಾ ತಾತ, ಏನು ತೀರ್ಮಾನ ತಗೋತಾ ಇದೆಯಾ? ರಾಘು ನನ್ನ ಗಂಡ ತಾನೆ, ರಾಘು ನನ್ನ ಕೊರಳಿಗೆ ತಾಳಿ ಕಟ್ಟೋದ್ರಲ್ಲಿ ತಪ್ಪೇನು ಅಂತ ಹೇಳಿ ಝಾನ್ಸಿ ಕೇಳಿದಾಗ ತಪ್ಪೇ ಅಮ್ಮ, ಆ ರಾಘು ಒಳ್ಳೆಯವನಲ್ಲ, ಅವ್ನ ನಿಜ ಮುಖ ಏನು ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ. ಅದೇ ಕಾರಣಕ್ಕೆ ನನ್ನ ಮೊಮ್ಮಕ್ಕಳು ಬದುಕು ಹಾಳಾಗುವುದಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂತ ಹೇಳಿ ಸಂಪತ್ ಕುಮಾರ್ ಹೇಳ್ತಾರೆ. ಯಾಕಮ್ಮ ಮರ್ತ್ಬಿಟ್ಯಾ, ನಿಮ್ಮ ಮನೆಯಲ್ಲಿ ನನಗೆ ಅವಮಾನ ಮಾಡಿದ್ದು, ಜೊತೆಗೆ ನಿನಗೆ ಡಿವೋರ್ಸ್ ಕೊಟ್ಟಿದ್ದು, ನೀನು ಬದುಕಿದಾಗಲೇ ಅನಿತಾ ಕೊರಳಿಗೆ ತಾಳಿ ಕಟ್ಟಕ್ಕೆ ಹೋಗಿದ್ದು, ಇಂಥ ಒಬ್ಬ ಮಹಾನುಭಾವನ ನೀನು ಮದುವೆ ಆಗಬೇಕಾ? ಖಂಡಿತ ಇಲ್ಲ, ಚಿಂದಾಗಿ ಸಾಕಿದಂಥ ನನ್ನ ಮೊಮ್ಮಗಳು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ತಾತ, ಅದೆಲ್ಲ ಸಂದರ್ಭಕ್ಕೆ ಪರಿಸ್ಥಿತಿಗೆ ಆಗಿತ್ತಲ್ವ, ರಾಘು ತುಂಬಾ ಒಳ್ಳೆಯವನು ತಾತ, ದಯವಿಟ್ಟು ನೀವು ಆ ರೀತಿಯೆಲ್ಲ ಮಾತನಾಡಬೇಡಿ. ಹಾಗಿದ್ರೆ ನಾನು ಇನ್ಯಾರನ್ನ ಮದುವೆ ಆಗಬೇಕು ಅಂದಾಗ ನೀನು ನನ್ನ ಮಗ ಪ್ರಣವ್ನ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ತಾತ? ಇಲ್ಲ, ಯಾವುದೇ ಕಾರಣಕ್ಕೂ ಪ್ರಣವ್ನ ನಾನು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಝಾನ್ಸಿ ಹೇಳಿದಾಗ ಸಾಧ್ಯ ಇಲ್ಲ ಅಂದರೆ ನನ್ನ ಹೆಣ ದಾಟ್ಕೊಂಡು ಹೋಗಿ ನೀನು ರಾಘುವನ್ನ ಮದುವೆ ಆಗು, ನನಗೆ ನನ್ನ ಮೊಮ್ಮಗಳು ಚೆನ್ನಾಗಿರಬೇಕು ಅನ್ನುವ ಆಸೆನೇ ಇರೋದು. ನಿನ್ನ ತಾತ ನಿನಗೋಸ್ಕರ ಏನೆಲ್ಲ ಮಾಡಿದಾರ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಮ್ಮ ಅಂತ ಹೇಳಿ ಸಂಪತ್ ಕುಮಾರ್ ಹೇಳಿದಾಗ ನೋಡು ತಾತ, ಇವತ್ತು ನನ್ನ ಜೀವನದಲ್ಲಿ ರಾಘು ಬಂದಿದ್ದಾನೆ, ರಾಘು ಮೇಲೆ ಇಷ್ಟು ನನಗೆ ಪ್ರೀತಿ ಆಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ನೀನು ಒಂದು ರೀತಿನೇ, ನೀನೇ ಅಲ್ವಾ ರಾಘು ತುಂಬ ಜೆಂಟಲ್ಮ್ಯಾನ್ ಅಂತ ಹೇಳಿದ್ದು, ರಾಘು ಎಷ್ಟು ಒಳ್ಳೆ ಹುಡುಗ ಅಂತ ನನಗೆ ಅರ್ಥ ಮಾಡಿಸಿದ್ದು. ಇವತ್ತು ರಾಘು ಮೇಲೆ ನನಗೆ ಪ್ರೀತಿ ಆಗಿದೆ, ರಾಘುನ ನಾನು ಮದುವೆ ಆಗ್ತಿದ್ದೇನೆ, ಗಂಡಸರ ಮೇಲೆ ದ್ವೇಷ ಹೋಗಿದೆ ನನಗೆ, ಅದಕ್ಕೆಲ್ಲ ಕಾರಣ ರಾಘುನೇ ತಾನೆ, ಯಾಕೆ ತಾತ ಈ ರೀತಿ ಯೋಚನೆ ಮಾಡಿ ಮಾತನಾಡ್ತಿದ್ದಾರ ಅಂತ ಝಾನ್ಸಿ ಹೇಳಿದಾಗ ಹೌದಮ್ಮ, ನಾನು ಅವನ ಜೆಂಟಲ್ಮ್ಯಾನ್ ಅಂತಲೇ ಅಂದ್ಕೊಂಡಿದ್ದೆ, ನಾನು ಅವನ್ನ ಹಾಗೆ ಕರೀತಿದ್ದೆ ಕೂಡ, ಆದರೆ ಅವನು ಅದಕ್ಕೆ ಯೋಗ್ಯನಲ್ಲ ಅಂತ ಹೇಳಿ ತಾತ ಹೇಳ್ತಿದ್ದಾರೆ. ಇಲ್ಲ ತಾತ, ನೀನು ಈ ರೀತಿ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ, ಇವತ್ತು ರಾಘು ಮೇಲೆ ನನಗೆ ಪ್ರೀತಿ ಬರೋ ಹಾಗೆ ಮಾಡಿದ್ದೆ ನೀನು, ನಿನ್ನ ಮಾತುಗಳೇ ನನ್ನ ಪ್ರೇರೇಪಿಸಿದ್ದು, ಅಂಥದ್ರಲ್ಲಿ ಇವತ್ತು ನೀನು ಈ ರೀತಿ ಮಾತಾಡ್ತಿದ್ಯಾ ಅಂದರೆ ಇದ್ರ ಹಿಂದೆ ಬೇರೆದೇ ಇಂಟೆನ್ಷನ್ ಇದೆ ಅಂತ ಅನ್ನಿಸ್ತದೆ. ನೀನು ಹೇಳಿದಾಗ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ರಾಘುನ ಬಿಟ್ಟು ಪ್ರಣವ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಝಾನ್ಸಿ ಹೇಳ್ತಾರೆ. ಈ ಕಡೆ ತುಳಸಿ ಇವರು ನೋಡಮ್ಮ ಝಾನ್ಸಿ, ನಿನಗೆ ನೆನಪು ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತದೆ, ನಿನಗೆ ಏನು ಇಷ್ಟನೋ ಅದೇ ನೀನು ಮಾಡಬೇಕು, ಅದೇ ನನ್ನ ಆಸೆ ಕೂಡ. ಆದರೆ ಅಪ್ಪ ಈ ರೀತಿ ಹೇಳ್ತಿದ್ದಾರೆ ಅಂದರೆ ಅಪ್ಪನ ಮಾತಿಗೂ ಬೆಲೆ ಕೊಡಬೇಕಲ್ವ, ಅಪ್ಪನೇ ಅಲ್ವಾ ನಿನ್ನ ಸಾಕಿದ್ದು ಇಷ್ಟು ವರ್ಷಗಳ ಕಾಲ, ನಿಜಕ್ಕೂ ಅಪ್ಪ ಈ ರೀತಿ ತೀರ್ಮಾನ ತಗೊಂಡಿದ್ದಾರೆ ಅಂದರೆ ಅದರಿಂದ ಏನೂ ಇರತ್ತಲ್ವ, ಅಪ್ಪನ ಖುಷಿಗೋಸ್ಕರನಾದರೂ ನಿನ್ನ ನಿರ್ಧಾರ ಬದಲಾಯಿಸಮ್ಮ, ಅಪ್ಪನ ಮಾತನ್ನ ಕೇಳಮ್ಮ ಅಂತ ಹೇಳಿ ತುಳಸಿಯವರು ಹೇಳ್ತಾರೆ. ನೋಡು ತಾತ, ನೀನು ಚಿಕ್ಕದ್ರಿಂದ ತುಳಸಿ ಅತ್ತೆ ಒಳ್ಳೆಯವರಲ್ಲ ಅಂತಲೇ ನನ್ನನ್ನು ಹೇಳಿ ಬೆಳೆಸ್ದೆ, ಆದರೆ ಇವತ್ತು ತುಳಸಿ ಅತ್ತೆ ಒಳ್ಳೆಯವರು, ಅವ್ರ ಮಗನ್ನೇ ಮದುವೆ ಆಗಬೇಕು ಅಂತಿದ್ಯಾ, ನಿಜಕ್ಕೂ ನಿನ್ನ ಮಾತನ್ನು ನನಗೆ ನಂಬೋದೇ ಕಷ್ಟ ಆಗ್ತದೆ. ಒಳ್ಳೆಯವನಾಗಿರೋ ರಾಘುನ ಕೆಟ್ಟವನು ಅಂತ ಬಿಂಬಿಸಿ ಕೆಟ್ಟವರಾಗಿರೋ ಅತ್ತೆನ ನೀನು ಒಳ್ಳೆಯವರು ಅಂತ ಹೇಳ್ತಿದ್ಯಾ ಅಂತ ಝಾನ್ಸಿ ಹೇಳಿದಾಗ ನೋಡಮ್ಮ, ಸಮಯ ಪರಿಸ್ಥಿತಿಯಾಗ ಏನೇ ಇರ್ಬೋದು, ನಮ್ಮಗಳ ನಡುವೆ ಏನೋ ಆಗಿರ್ಬೋದು, ನನ್ನ ನಡವಳಿಕೆ ಯಾವುದೋ ಅಪ್ಪಂಗೆ ಇಷ್ಟ ಆಗದೆ ಇರ್ಬೋದು, ಅದಕ್ಕೆ
ಅಪ್ಪ ಆ ರೀತಿ ಹೇಳಿರ್ಬೋದು ಅಷ್ಟೇ ಅಂತ ತುಳಸಿಯವರು ಹೇಳ್ತಾರೆ. ಈ ಕಡೆ ಪ್ರಣವ್, ನೋಡು ಝಾನ್ಸಿ, ನಾನು ನಿನಗೆ ಯಾವತ್ತೂ ಏನು ತೊಂದರೆ ಮಾಡಿಲ್ಲ, ನಾನು ನಿನ್ನನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ, ದಯವಿಟ್ಟು ನನ್ನ ಮದುವೆ ಆಗು ಅಂತ ಕೇಳ್ತಾರೆ. ಈ ಕಡೆ ಸಂಪತ್ ಕುಮಾರ್ ಅವರು ಅವಳಿಗೆ ತಾಳಿ ಕಟ್ಟು ಅಂತ ಪ್ರಣವ್ಗೆ ಹೇಳಿದಾಗ ತಾಳಿ ಕಟ್ಟೋಕೆ ಪ್ರಣವ್ ಮುಂದಾಗ್ತಾರೆ. ಬಟ್ ತಾಳಿನ ಕಿತ್ಕೊಂಡಿದ್ದೇ ಇಲ್ಲ. ಯಾವುದೇ ಕಾರಣಕ್ಕೂ ಈ ತಾಳಿಯನ್ನು ಕಟ್ಟಬೇಕಾಗಿರೋದು ರಾಗುನೇ ಈ ಒಂದು ತಾಳಿಯನ್ನು ನನ್ನ ಕೊರಳಿಗೆ ಹಾಕ್ತಾನೆ ತಾತ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಚೆನ್ನಾಗಿರುವುದರ್ಗ ನಿಮಗೆ ಮುಖ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳೆ ಝಾನ್ಸಿ. ಇತ್ತ ಕಡೆ ರಾಘುವನ್ನ ರೌಡಿಗಳು ಎತ್ತಾಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಅವರನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ರಾಘು ಸರ್ ಈ ಕಡೆ ಓಡಿ ಅಂತಿರ್ತಾರೆ. ಅಷ್ಟರಲ್ಲಿ ರೌಡಿಗಳು ಸುಮಿತ್ರಾ ಅವರನ್ನು ಬಿಟ್ಟು ರಾಯಿಂದ ಬರ್ತಾರೆ. ಎಲ್ಲೋ ರಾಘು ಅಂತ ಹೇಳಿದೆ ಅಂದಾಗ, ಅಯ್ಯೋ ರಾಘು ಸರ್ನ ಅಂತ ಹೇಳಲಿಲ್ವಲ್ಲ, ನನ್ನ ಅಕ್ಕನ ಮಗಳು ಹೋಗ್ತಿಲ್ಲೋ ಅವ್ರನ್ನ ಕರ್ತಿತ್ತು ಅಷ್ಟೇ ಅಂತ ಹೇಳಿ ರೌಡಿಗಳಿಂದ ರಾಯ್ ತಪ್ಪಿಸ್ಕೋತಾರೆ. ತದನಂತರ ಇತ್ತಗಡೆ ಸುಮಿತ್ರಾ ಅವ್ರು ಕೂಡ ತಪ್ಪಿಸ್ಕೋತಾರೆ. ತುಳಸಿ ಅವ್ರು ಬಂದು ರೌಡಿಗಳಿಗೆ ಕಾಲ್ ಮಾಡಿ ಆ ಸುಮಿತ್ರಾನ ಎಳ್ಕೊಂಡು ಬನ್ನಿ ಇಲ್ಲಿಗೆ, ಏನಾದರೂ ಮಾಡಿ ಪ್ರಣವ್ನ ಝಾನ್ಸಿನ ಮದುವೆ ಮಾಡಿಸ್ಲೇಬೇಕು ನಾನು ಅಂತ ತುಳಸಿ ಅವರು ಹೇಳಿದಾಗ, ಇಲ್ಲ ಮೇಡಮ್ ಸುಮಿತ್ರಾ ತಪ್ಪಿಸ್ಕೊಂಡ್ಬಿಟ್ರು ನನ್ನಿಂದ ಅಂತ ಹೇಳ್ತಾರೆ. ಈ ಕಡೆ ತುಳಸಿ ಅವರ ತಲೆ ಕೆಟ್ಟೋಗಿದೆ, ಏನು ಮಾಡಲಿ ನಾನೀಗ, ಎಲ್ಲ ಕೈ ತಪ್ಪಿ ಹೋಯ್ತಲ್ಲ, ನನ್ನ ಮಗನ ಮದುವೆ ಹೇಗೆ ಮಾಡಿಸ್ಲಿ ನಾನು, ನನಗೆಲ್ಲ ಪ್ಲ್ಯಾನ್ ಕೂಡ ಊಟ ಆಯಿತು ಅಂತ ಹೇಳಿ ತುಳಸಿಯವರು ಅನ್ಕೋತದ್ದಾಗೆ ಪ್ರಣವ್ ಬಂದು ಏನಾದರೂ ಮಾಡು ಅಂದಾಗ, ಏನೂ ಮಾಡೋಕ್ಕಾಗಲ್ಲ, ನಾನು ಸೋತು ಹೋಗ್ಬಿಟ್ಟೆ ಪ್ರಣವ್, ಈಗ ಯಾವುದೇ ಏನೂ ಮಾಡೋ ಪರಿಸ್ಥಿತಿ ನಾನಿಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕುತ್ಕೊಂಡು ಬರ್ತಾರೆ ತುಳಸಿ. ಇತ್ತ ಕಡೆ ರಾಯ್ ಮತ್ತು ತರುಣ್ ಬರ್ತಾರೆ. ರಾಘು ಸರ್ ಏನು ಯೋಚನೆ ಮಾಡಿಬಿಡಿ, ಅನೌನ್ಸ್ಮೆಂಟ್ ಆಗ್ತದೆ ನೋಡಿ, ಯಾವುದೇ ಕಾರಣಕ್ಕೂ 10 ನಿಮಿಷ ಗಂಟೆ ಬಡಿಬಾರ್ದು ಅಂತ ಖಂಡಿತ ನಾವು ಅಂದ್ಕೊಂಡಾಗ ಎಲ್ಲೋ ಆಗುತ್ತೆ, ಮೊದಲು ತಾಳಿ ಕಟ್ಟಿ ಝಾನ್ಸಿ ಮೇಡಮ್ಗೆ ಅಂತ ಹೇಳ್ತಾರೆ. ಇನ್ನೇನು ರಾಘು ಝಾನ್ಸಿಗೆ ತಾಳಿ ಕಟ್ಟಬೇಕು, ಅಷ್ಟರಲ್ಲಿ ಇಲ್ಲಿ ಝಾನ್ಸಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಬಿಕಾಸ್ ಅಲ್ಲಿ ಮಹಾಮಂಗಳಾರತಿ ಆಗ್ತಿರುತ್ತೆ, ಹಾಗಾಗಿ ಗಂಟೆನಾಥದ ಶಬ್ದ ಕೂಡ ಕೇಳಿಸಿದೆ. ಆ ಶಬ್ದಕ್ಕೆ ಹಾಗೆ ಕುಸಿದು ಹೋಗ್ಬಿಡ್ತಾಳೆ ಝಾನ್ಸಿ. ತದನಂತರ ಮನೆಗೆ ಕರ್ಕೊಂಡು ಬರ್ತಾರೆ. ಈ ಕಡೆ ಝಾನ್ಸಿ ಮಲ್ಕೊಂಡಿದ್ದಾಳೆ. ದೇವ್ರೆ ಯಾಕಪ್ಪ ಈ ರೀತಿ, ಒಳ್ಳೇದು ಮಾಡ್ತೀನಿ ಅಂತ ತೋರಿಸ್ತೀಯ, ನಂತರ ಈ ರೀತಿಯಾಗಿ ಶಾಕ್ ಕೊಡ್ತಿದ್ಯಾ, ದಯವಿಟ್ಟು ನನ್ನ ಮೊಮ್ಮಗಳು ಬದುಕನ್ನು ಸರಿಪಡಿಸು, ನನ್ನ ಮೊಮ್ಮಗಳಿಗೆ ಎಲ್ಲ ಪ್ರಜ್ಞೆ ಬರುವ ಹಾಗೆ ಮಾಡು, ರಾಘು ಝಾನ್ಸಿ ಒಂದಾಗುವ ಹಾಗೆ ಮಾಡು ಅಂತ ಸಂಪತ್ ಕುಮಾರ್ ಅವರು ಕೇಳ್ಕೊತಿದ್ದಾರೆ. ಇತ್ತ ಕಡೆ ಪ್ರಣವ್ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತಾ ಅಂತ ಕೇಳ್ತಿದ್ದಾರೆ. ಇಲ್ಲ, ನಮ್ಮ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ಬಾಗಿಲು ಲಾಕ್ ಆಗಿರಬೇಕಿದ್ರೆ ಯಾವುದೇ ಕಾರಣಕ್ಕೂ ಗಾಳಿಗೆ ಅದು ಓಪನ್ ಆಗೋದಿಲ್ಲ. ಅದೇ ರೀತಿ ಅವಳ ನೆನಪುಗಳು ಕೂಡ ಕ್ಷಣ ಮಾತ್ರ ಅಷ್ಟೇ, ಮತ್ತೆ ಎಲ್ಲವೂ ಕೂಡ ಅಳಿಸಿ ಹೋಗ್ತವೆ ಅಂತ ಹೇಳ್ತಿದ್ದಾರೆ ತುಳಸಿಯವರು. ಆದರೂ ದೇವರು ಎಲ್ಲರೂ ಕೇಳ್ಕೊತಿದ್ದಾರೆ ಅಂತ ಝಾನ್ಸಿಗೆ ಒಳ್ಳೇದು ಮಾಡಿದ್ರೆ ಏನು ಮಾಡೋದು ಅಂದಾಗ, ಆ ರೀತಿ ಯಾಕೆ ಅನ್ಕೋತೀಯ, ಖಂಡಿತ ಆ ರೀತಿ ಆಗೋದಿಲ್ಲ, ಕಾನ್ಫಿಡೆನ್ಸ್ ಇರಬೇಕು ನಮ್ಮ ಬಗ್ಗೆ ನಮಗೆ ಅಂತ ತುಳಸಿಯವರು ಹೇಳ್ತಾರೆ. ಇತ್ತ ಕಡೆ ರಾಘು ಮತ್ತು ರಾಯ್ ಇಬ್ಬರು ಕೂಡ ಝಾನ್ಸಿಗೆ ಪ್ರಜ್ಞೆ ಬಂದರೆ ಸಾಕು, ಹಳೆದೆಲ್ಲವೂ ಕೂಡ ನೆನಪಿದ್ರೆ ಸಾಕು ಅಂತ ಯೋಚನೆ ಮಾಡ್ತಿದ್ದಾರೆ. ಖಂಡಿತ ದೇವರು ಗಂಟೆನಾಥದ ಶಬ್ದವನ್ನು ಕೇಳಿಸಿದ್ದಾನೆ ಅಂದರೆ ಖಂಡಿತ ಅದರಿಂದ ಒಳ್ಳೆ ಉದ್ದೇಶನೇ ಇರುತ್ತೆ, ಖಂಡಿತ ಒಳ್ಳೆಯದೇ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳಿ ರಾಘು ಹೇಳ್ತಾರೆ. ಇತ್ತ ಕಡೆ ಝಾನ್ಸಿಗೆ ಪ್ರಜ್ಞೆ ಬರುತ್ತೆ. ತುಳಸಿ, ತಾತ ಹಾಗೆ ರಾಘು, ರಾಯ್ ಎಲ್ಲ ಕೂಡ ಇದ್ದಾರೆ. ಝಾನ್ಸಿಗೆ ಪ್ರಜ್ಞೆ ಬರ್ತಿದ್ದಾಗೆ ನಾನು ಎಲ್ಲಿದ್ದೀನಿ ತಾತ ಅಂತ ಝಾನ್ಸಿ ಪ್ರಶ್ನೆ ಮಾಡಿದಾಗ, ನಮ್ಮ ಮನೆ ಅಂತ ತಾತ ಹೇಳ್ತಾರೆ. ಈ ರಾಘು ನನ್ನ ಕಾರ್ ಡ್ರೈವರ್ ಯಾಕೆ ನನ್ನ ಬೆಡ್ರೂಮಲ್ಲಿ ನಿಂತಿದ್ದಾನೆ ಅಂತದಾಗಲೇ ರಾಘು ಕುಸಿದು ಹೋಗ್ತಿದ್ದಾರೆ. ಹಾಗಿದ್ರೆ ಎಲ್ಲ ಪ್ರಜ್ಞೆ ಕೂಡ ನೆನಪಿನ ಶಕ್ತಿ ಕೂಡ ಹೊರಟೋಗ್ಬಿಟ್ಟಿದೆಯಾ ಝಾನ್ಸ್ಗೆ, ಅಥವಾ ರಾಘುಗೆ ಚೋಕ್ ಕೊಡಬೇಕು ಅಂತ ಡ್ರಾಮಾ ಮಾಡ್ತಿದ್ದಾರೆ, ಸತ್ಯ ಹೊರಗಡೆ ತರಬೇಕು ಅಂತ ಡ್ರಾಮಾ ಮಾಡ್ತಿದ್ದಾರೆ, ಏನಿರ್ಬೋದು ಇದರಿಂದ ಸತ್ಯ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು